ಶ್ರೀನಿವಾಸ್ ಶೆಟ್ಟಿ ಸರ್ ಅವರು ನಮಗೆ ಮನೆಯನ್ನು ಕಟ್ಟಿಕೊಡುತ್ತಿದ್ದಾರೆ. ಆದ್ದರಿಂದ ಸರ್ ನಿಮಗೂ ಧನ್ಯವಾದಗಳು. ಹಾಗೂ ವಿದ್ಯಾಪೋಷಕ ಕುಟುಂಬಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ. ಮತ್ತು ನಾನು ಕೂಡ ಚೆನ್ನಾಗಿ ಕಲಿತು ವಿದ್ಯಾಪೋಷಕ ಸಂಸ್ಥೆಯ ಭಾಗವಾಗಿ ಸಹಾಯ ಮಾಡ್ತೇನೆ. ಥ್ಯಾಂಕ್ಸ್. ನನಗೆ ಫಸ್ಟ್ ಟೈಮ್ ಗೊತ್ತಾದದ್ದು ಜಗತ್ತಲ್ಲಿ ಯಾರಾದರೂ ಫ್ರೀ ಕೊಡುವಂಥ ಸಿಸ್ಟಮ್ ಇದೆ ಅಂತ. ಅದು ಇವರು ಫಸ್ಟ್ ಟೈಮ್ ನಮ್ಮ ಕಾಲೇಜಲ್ಲಿ 50 ಜನ ಮಕ್ಕಳಿಗೆ ಊಟದ ಸಿಸ್ಟಮ್ ಮಾಡಿದವರು ಸುಕುಮಾರ್ ಶೆಟ್ಟರು. ಅದು ಇವತ್ತು ಬೆಳೆದು 500 ಜನ ಮಕ್ಕಳಿಗೆ ಕೊಡ್ತಾಯಿದ್ದಾರೆ. ಅದಕ್ಕೆ ನಾನು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೇನೆ. ಯಕ್ಷಗಾನ ಕಲಾರಂಗ ಮತ್ತು ವಿದ್ಯಾಪೋಷಕ ಅಂತ ಹೇಳಿದರೆ ಒಂದು ಎಲೆಕ್ಟ್ರಿಕಲ್ ಗ್ರಿಡ್ ಇದ್ದಾಗೆ. ಇವರು ಮಾಡುವ ಕೆಲಸಕ್ಕೆ ಇದು ನಂದು ಇವತ್ತು ನಾವು ಡೆಲಿವರಿ ಮಾಡ್ತಾ ಇರೋದು 2 ಮತ್ತು 3ನೇ ಮನೆ. ನಾನು ಕಳೆದ ವರ್ಷದ ಇದರಲ್ಲಿ 5 ಮನೆ ಕೊಡ್ತೇನೆ ಅಂತ ಹೇಳಿದೆ. ಇನ್ನು 2 ಮನೆ ತಯಾರಾಗಲಿಕ್ಕೆ ಬಾಕಿ ಇದೆ. ಸದ್ಯದಲ್ಲಿ ನಾವು ಅದನ್ನು ಕೊಡ್ತೀವಿ. ನಿಮ್ಮಂಥ ಒಂದು ಸಂಸ್ಥೆ ಮಕ್ಕಳನ್ನು ಈ ಮನೆ ಕಟ್ಟುವ ಕೆಲಸ, ಎಜುಕೇಷನ್ ಕೊಡುವ ಕೆಲಸ, ಸಾಮಾಜಿಕವಾದಂಥ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡಿದರೆ ಈ ಸಂಸ್ಥೆ ಯಶಸ್ಸಾಗಲಿ, ಶ್ರೇಯಸ್ ಬರಲಿ ಅಂತ ನನ್ನ ಆರಾಧ್ಯ ದೇವತೆ ಆದಿಪರಾಶಕ್ತಿ ಮೂಕಾಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಶ್ರೀನಿವಾಸ್ ಶೆಟ್ಟರಿಗೆ ವಿಶೇಷವಾದ ಗೌರವವನ್ನು ನಾನು ಹೇಳ್ತೇನೆ. ಯಾಕಂದರೆ ಶ್ರೀನಿವಾಸ್ ಶೆಟ್ಟರು ಬಹಳ ದೊಡ್ಡ ಮಟ್ಟದ ಧರ್ಮಿಷ್ಠರು. ಪಂಚಾಂಗ ಒಂದು ಆಗಿತ್ತು. 7 ಇಯರ್ಸ್ ಆಯಿತು ಇದಾಗಿ. ಮನೆ ಇರಲಿಲ್ಲ, ಅದರಲ್ಲೇ ಇದ್ವಿ. ಆಮೇಲೆ ಸರ್ ವಿದ್ಯಾಪೋಷಕ ಟೀಮ್ ಎಲ್ಲ ಬಂದು ನೋಡಿದರು. ಮತ್ತು ಈ ಮನೆಯನ್ನು HS ಶೆಟ್ಟಿ ಅವರು ಇದರಿಂದ ಮಾಡಿಕೊಟ್ರು. ತುಂಬ ಒಳ್ಳೆ ಓದಿ ನಾನು ಸಹ ಈ ಸಂಸ್ಥೆಗೆ ನಾನು ದಾನಿ ಆಗಬೇಕಂತ ನನಗೂ ಆಸೆ ಇದೆ. ತುಂಬ ಚಿಕ್ಕ ಮನೆಯಲ್ಲಿ ಇದ್ದು ತುಂಬ ಕಷ್ಟದಲ್ಲಿ ಇದ್ದೇವೆ. ನಾವು ಕಷ್ಟದಲ್ಲಿ ಇದ್ದಂಥವರನ್ನು ನೀವು ಮೇಲೆ ತಂದಿದ್ದೀರಿ. ಅದಕ್ಕೆ ನಮ್ಮಂಥವರು ಅಥವಾ ನಮಗಿಂತ ಕೇಳು ಮಟ್ಟದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿದ್ದವರಿಗೆ ಸಹಾಯ ಮಾಡೋದ್ರಿಂದ ನಮಗೆ ತುಂಬ ಸಂತೋಷ ಆಗುತ್ತೆ, ಕಣ್ಣೀರು ಬರ್ತದೆ. ಮನೆ ನೋಡಿದೆ, ನಾವು ಕೂಡ ಇಂಥ ಮನೆಯಲ್ಲಿ ಇದ್ದಿತ್ತು ಮೊದಲು, 12 ಮನೆಯವರು ನಾವು. ಆದರೆ ಇಂಥ ಮನೆ ಕಟ್ಕೊಳ್ಬೇಕಾದ್ರೆ ಭಾಳ ವರ್ಷದ ಆಗಿದೆ ನಮಗೆ. ದೇವಮಾನವರು ಅಂತ ಹೇಳ್ತಾರೆ. ಯಾರು ದೇವರು? ದೇವರು ಪ್ರತ್ಯಕ್ಷವಾಗಿರುವಂಥದ್ದು ಇಂಥ ಒಂದು ಸಂಸ್ಥೆ. ಇಂಥವ್ರನ್ನ ಹುಡುಕಿ ಬರೇ ಅಪ್ಲಿಕೇಶನ್ ನೋಡಿ ಅಲ್ಲೇ ಕೂತ್ಕೊಂಡು ಮಾಡೋದಿಲ್ಲ. ಆ ಮನೆಯನ್ನು ನೋಡಿ ಅಲ್ಲಿ ಅವಶ್ಯಕತೆ ಇದೆ ಎನ್ನುವಂಥದ್ದನ್ನು ನೋಡಿಸಿ ಅದಕ್ಕೆಲ್ಲ ಬೇರೆ ಸಂಬಳ ಕೊಟ್ಟಂಥ ಜನ ಇಲ್ಲ, ಇವರೇ ಎಲ್ಲ ಹಿತಚಿಂತಕರು, ಬಡಬಗ್ಗರನ್ನು ಸಹಾನುಭೂತಿಯಿಂದ ನೋಡುವಂಥ ಎಲ್ಲ ಒಂದು ಟೀಮ್ ಇದೆ ಅವರ ಹತ್ರ. ಯಾರಿಗೂ ಬೇಕಾದೆಯೋ ಅವರಿಗೆ ಸಿಗುವಂಥ ಒಂದು ಯೋಜನೆಯನ್ನು ಹಾಕಿದಂಥ ಇಂಥ ದೊಡ್ಡ ಸಂಸ್ಥೆಗೆ ನಾವು ತುಂಬ ನೆರವಾಗಬೇಕು ಸಾರ್ವಜನಿಕರು ಅಂತ ಇದನ್ನು ಹೇಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನೋಡಿ. ನೀವು ಭಾಳ ಲಕ್ಕಿ ಅಂತ ಹೇಳಲಿಕ್ಕೆ ಇದೇ ಕಾರಣ. ನೀವು ಯಕ್ಷಗಾನ ಕಲಾರಂಗದವರು ನಿಮ್ಮ ಕಾಂಟ್ಯಾಕ್ಟಲ್ಲಿ ಬಂದರು, ನಿಮಗೆ ಒಂದು ಸುಂದರವಾದ ಮನೆ ಮಾಡಿಕೊಟ್ರು. ತಂದೆ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅವರು ಸಾಕ್ಷಾತ್ ದೇವರು. ಅವರನ್ನು ಯಾರು ಚೆನ್ನಾಗಿ ನೋಡ್ಕೊಳ್ತಾರೋ ನೋಡಿ, ಆ ಅಮ್ಮನ ದುಃಖ